ನಾನು ಟಿಂಪು ಬೆಳಗ್ಗೆನೇ ರೆಡಿಯಾಗಿ ಸಂಡೇ ಮಾರ್ನಿಂಗ್ ಎಲ್ಲೋಗ್ತಿದ್ದೀವಿ ಗೊತ್ತಾ? ಎಲ್ಲೋಗ್ತಿದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ. ಡಿಂಪುಗೆ ಬೈಕ್ ಮೇಲೆ ಈ ಥರ ನಿಂತ್ಕೊಳ್ಳೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಎಷ್ಟು ದೂರ ಹೋದ್ರೂ ಹಿಂಗೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಈಗ ನಾವು ಹೋಗ್ತಿರೋ ಕಡೆ ಫೋನ್ಪೇ ಯೂಸ್ ಆಗಲ್ಲ, ಅದಕ್ಕೆ ಅಲ್ಲೇ ದಾರಿಲಿ ATMಲ್ಲಿ ಅಮೌಂಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟಾಯಿತು ಅಂತ ಕೇಳಿದ್ರೆ ಹೇಳ್ತಾಳೆ. ನಾವು ಮಾರ್ಕೆಟಿಗೆ ಬಂದಿರೋ ತರಕಾರಿ ತಗೊಳಕ್ಕೆ. ಫಿಶ್ ತಿನ್ಬೇಕಾ? ಮಾಡಿದ್ರೆ ತಿನ್ನಲ್ಲ. ಏನು ಚೆನ್ನಾಗಿಲ್ಲ? ಚಪ್ಪಲಿ ಚೆನ್ನಾಗಿಲ್ವಾ? ಬಟ್ಟೆನಾ? ಏನಾಗೈತೆ ಬಟ್ಟೆಗೆ? ಸುಳ್ಳೇ ಹೇಳ್ತೀಯಲ್ಲ. ಸರಿ ಬಿಡು, ಫಿಶ್ ತಗೊಳ್ಳೋಣ ಬಿಡು. ಇವಾಗ ಸರಿ ಹೋಯ್ತು, ಎಲ್ಲೂ ಕಡಿಯಲ್ಲ ಈಗ ನನ್ನ ಮಗಿಗೆ. ನಮ್ಮ ಇಷ್ಟ ಅನ್ನೋದಕ್ಕಿಂತ ಅವಳಿಗೇನು ಇಷ್ಟನೋ ಅದನ್ನು ಜಾಸ್ತಿ ನಾವು ಮಾಡೋಕ್ಕೆ ಬಿಡೋದ್ರಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ, ಬ್ರೈನ್ ಇಂಪ್ರೂವ್ ಆಗುತ್ತೆ, ಯಾವ್ದು ಏನು ಅನ್ನೋದು ಅರ್ಥ ಆಗುತ್ತೆ. ಈಗ ನಾವು ಏನು ಮಾಡ್ತೀವಿ ಅಂದರೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ 3 ವರ್ಷಕ್ಕೇ. ಎಷ್ಟು ಪ್ರೆಸರಲ್ಲಿರ್ತವೆ ಅಂದರೆ ಈಗಿನ ಮಕ್ಕಳು. ಅದಕ್ಕೆ ಕಾಯ್ಬೇಕು ತಾಳ್ಮೆಯಿಂದ. ನೋಡಿ, ಮಾರ್ಕೆಟು ಕರ್ಕೊಂಡು ಹೋಗೋದ್ರಿಂದ ಅವರಿಗೂ ಮೈಂಡ್ ಫ್ರೀ ಆಗುತ್ತೆ, ಯಾವ್ದು ಏನೇನು ಅನ್ನೋದು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅವ್ರಿಗೂ. ಕರ್ಕೊಂಡೋದ್ರೆ ಅವಳಿಗಂತೂ ಫುಲ್ ಹ್ಯಾಪಿ, ಎಷ್ಟು ಬೇಕಷ್ಟು ಅಡ್ಡಾಡ್ತಾಳೆ ಖುಷಿಯಾಗಿ. ಮತ್ತು ಇನ್ನೊಂದೇನೆಂದರೆ ನನಗೂ ತರಕಾರಿ ತಗೊಳಕ್ಕೆ ಬಿಡಲ್ಲ, ಅವಳು ಆಟ ಆಡೋದು ನಿಲ್ಲಿಸಲ್ಲ, ಆ ಥರ ಮಾಡ್ತಾಳೆ. ಪ್ರಶ್ನೆ ಅಂತೂ ತುಂಬ ಇರುತ್ತೆ ಅವಳಿಗಂತೂ, ಮುಗಿಯೋದೇ ಇಲ್ಲ ಅವಳಿಗೆ ಪ್ರಶ್ನೆ. ನಾವು ತರಕಾರಿ ತಗೊಂಡು ಮುಗಿದ್ರೂ ಅವಳ ಪ್ರಶ್ನೆಗಳು ಮುಗಿಯೋಲ್ಲ, ಅಷ್ಟು ಪ್ರಶ್ನೆ ಇರುತ್ತೆ ಡಿಂಪುಗೆ. ಅವಳದೇ ಆದ ಪುಟ್ಟ ಪ್ರಪಂಚದಲ್ಲಿ ಇರ್ತಾಳೆ. ನೋಡ್ತಾ ಇದ್ದಾಳೆ ಯಾವ ತರಕಾರಿ ಇದು ಅಂತ, ಬರ್ತಾಳೆ ಇವಾಗ ಪ್ರಶ್ನೆ ಮಾಡೋಕ್ಕೆ. ಅಲ್ಲೇ ಬೋಟಿ ಸಿಕ್ತು, ಬೋಟಿ ಕೊಡಿಸಿದ್ವಿ, ತಿಂತಾ ಇದ್ದಾಳೆ. ಅಲ್ಲಿ ನೋಡಿ, ಅಲ್ಲೊಂದು ಪಾರಿವಾಳ ಬಂದಿದೆ, ಅದನ್ನ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಸಿಗುತ್ತಾ ಅವಳಿಗೆ? ಒಂದು ಹತ್ರ ನಿಲ್ಲಲ್ಲ. ಮನೆಗೆ ಬಂದ್ವಿ ತರಕಾರಿ ತಗೊಂಡು. ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಶಪ್ ಇದೇನು ತರಕಾರಿ? ಅದು ಬ್ರೋಕ್ಲಿನ್. ಹಾಂ, ನಮ್ಮ ಶೆಫ್ ಅದ್ರಲ್ಲಿ ಏನು ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರೆ. ನೋಡಿ, ಮಾರ್ಕೆಟ್ಗೆ ಹೋಗಿ ನಾವು ತರಕಾರಿ ಎಲ್ಲ ತಂದ್ವಿ, ಎಲ್ಲ 20 ರೂಪಾಯಿ kg. ಬೆಂಗಳೂರಲ್ಲಿ ಎಲ್ಲ ತರಕಾರಿ 20 ರೂಪಾಯಿ kg ಆಗೈತೆ. ತೋರ್ಸು. ಬೀಟ್ರೋಟ್ ಅದು ಬೀನ್ಸ್. ಶೆಫ್ಗೆ ಯಾವ ತರಕಾರಿ ಯಾವ್ದಂತಲೇ ಗೊತ್ತಿಲ್ಲ. ಆ ಟೊಮೊಟೊ ತಳ್ಳಿ ಒಂಚೂರು ಕಡೆ. ಏನು ಕಾಮಿಡಿನಾ? ನಮ್ಮ ಶೆಫ್ ಇವಾಗ ಬಟಾಣಿ ಬಿಡಿಸ್ತಾ ಇದ್ದಾರೆ. ಬಟಾಣಿಲಿ ಏನು ಮಾಡಲಿ? ನಮ್ಮ ಶೆಫ್ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸುಮ್ಮನೆ ನೀನು.
ಎಲ್ಲ ಸೇರಿ 150 ಆಯ್ತು. ಸಾಕಾ ಇನ್ನೇನಾದ್ರು ಬೇಕಾ ನೋಡಿ? ಕರಿಬೇವು ಅಂತ, ಇದು ಹೀರೆಕಾಯಿ, ಬೀಟ್ರೋಟು, ನಿಂಬೆಹಣ್ಣು, ಬಟಾಣಿ, ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ. 10 ರೂಪಾಯಿ ಒಂದು. ಅದು 10 ರೂಪಾಯಿ. ಯಾವ ತರಕಾರಿ ಬೇಕಮ್ಮ? ಎಲ್ಲ ಬೇಕಾ? ಇದ್ದೂನು ಅಂದ್ರೆ ಯಾವ್ದು ಕೊಡೋದು? ಹೆಸರು ಹೇಳ್ಬೇಕಲ್ಲ. ಅದಾ? ಟೊಮೊಟೊ 50 ರೂಪಾಯಿ ಕೆಜಿ. ಟೊಮೊಟೊ ಜೊತೆ ನಿಂಬೆಹಣ್ಣು ಎತ್ತಕೋತಿದ್ಯಲ್ಲಮ್ಮ? ಟೊಮೊಟೊ ಜೊತೆ ನಿಂಬೆಹಣ್ಣು. ಆಯ್ತು, ಸಂಜೆನೆ ಮಾಡು. ಎತ್ತಿ ಕುಸಿದ್ರೆ ಟೊಮೊಟೊ ಇರ್ತಾವ, ಅದ್ರಾಗ ಏನು ಎತ್ತಾಗಲ್ವಾ? ಹ್ಯಾಂಡ್ ಕವರ್ ಇಲ್ಲಮ್ಮ, ಖಾಲಿ ಬ್ಯಾಗ್ ತರ್ಬೇಕು ನೀವು. ದುಡ್ಡು ಕೊಟ್ಟಿಲ್ಲ ಕೊಡಮ್ಮ ಕವರ್. ಅಲ್ಲಮ್ಮ, ನಮ್ಮ ದುಡ್ಡು ಕೊಟ್ಟಿದ್ದ ಹ್ಯಾಂಡ್ ಕವರ್ ಕೊಡೋಣ. ಅಲ್ಲೈತ್ ನೋಡಿ ಬ್ಯಾಗಲ್ಲಿ. ನೀಲಿಗೆ ಐತಲ್ಲ ಅದು, ನೀಲಿಗೆ.
50 kg. This is the photos of the letters which I have taken from Divakar's file when he came to India. ನನಗನ್ಸುತ್ತೆ ಶಿವರಾಜ್ ಹೆಸರಲ್ಲಿ ಬೇರೆ ಯಾರೋ ಈ ಕೆಲಸ ಮಾಡ್ತಾರೆ ಅಂತ. We have all the details for our country, but you don't know how this is happening. Sir, I need your full cooperation to smash this gang. ಎಷ್ಟು ಸಲ ಹೇಳ್ಬೇಕಮ್ಮ? ಅದೇ ಹೇಳ್ದಲ್ಲ ಕಟ್ 10 ರೂಪಾಯಿ ಅಂತ. You have to send this message to India. ಏನಲ್ಲ You want to arrest Mr. Gupta? Yes, sir. ನಮಗೆ ಹಿಂಗೆ ನನ್ನ ಕೆಲಸ ಮುಗಿಯೋವರೆಗೂ ಫ್ರೀ ಆಗಿ ಇರಬೇಕು. ಎಲ್ಲ ತಿಂದಾಗ ಇಟ್ಕೊಂಡವಳೆ ಹಿಂಗೆ. ಹಲೋ ಮಿಸ್ಟರ್ ಪೀಟರ್. ಅದು ಸುತ್ತದ ರಾಜಾ, this is Inspector Peter Jones, Special CID officer of Singapore. ನೀನು ತಿಳ್ಕೊಂಡಿರೋ ಹಾಗೆ ನಮ್ಮ ಶತ್ರು ಅಲ್ಲ, ನಮಗೆ ಸಹಾಯ ಮಾಡ್ತಾ ಇರೋ ಪೊಲೀಸ್ ಆಫೀಸರ್. ಇಲ್ಲ ಚಮ್ಯ ನಿನ್ನ ಹತ್ರ ಇದ್ದಲ್ಲ ತರೋ ಯಾನ ನನ್ನ ನೋಡೇ ಕರಿತೀಯಾ? ಹೋಗೋದು ಮಾತ್ರ ಅಲ್ಲ, ಇಲ್ಲ ಹೋಗು